ಇಲ್ಲಿಂದ ನಾವು ನಿಂತು ನೋಡಿದರೆ ಇಡೀ ಗಜೇಂದ್ರಗಢ ವ್ಯೂ ಕಾಣುತ್ತೆ. ನೋಡೋಣ ಬನ್ನಿ. ವಾವ್, ಸೂಪರ್. ಇದೇ ಮಚ್ಚ, ಇಲ್ಲೇ ಇವನು ಸಂಚಾರಿ ಸಾಗರು ಕೀ ಹೊಡೆದಿದ್ದು. ನಮ್ಮ ಹುಡುಗ ಇಲ್ಲಿ ಯಾವುದೋ ಗುಡಿ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಇನ್ನೊಂದು ಏನು ಗೊತ್ತಾ, ಒಂದು 2 years ಹಿಂದೆ ಇಲ್ಗಡೆ ಒಂದು ಚೀತಾ ಸ್ಪಾಟ್ ಆಗಿತ್ತು. ಹಾಯ್ ಗಾಯ್ಸ್, ನಮ್ಮ ದೋಸ್ತ ಒಂದು ಗೋಪುರ ತೊಗೊಂಡು ವಾಪಸ್ ನನಗೆ ಗೋಪುರ ಕೊಟ್ಟು ಒಂದು ಲಾಗ್ ಮಾಡು ಅಂತ ಹೇಳ್ದ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಗಜೇಂದ್ರಗಢ ಬೆಟ್ಟಕ್ಕೆ, ಗುಡ್ಡಕ್ಕೆ. ಇದು ಬಂದುಬಿಟ್ಟು ಗದಗ ಡಿಸ್ಟಿಕ್ ರೋಣ ತಾಲೂಕಲ್ಲಿ ಇರೋದು. ಹೋಗೋಣ ಇವಾಗ ಗಡಾದ ಗುಡ್ಡಕ್ಕೆ. ಮೇಲೆ ಫುಲ್ ಆಫ್ ರೋಡಿಂಗ್ ಇರುತ್ತೆ. ಟೋಟಲಾಗಿ 3 ಗಾಡಿ ಇದೆ, 2 ಎಕ್ಸ್ಪಲ್ಸು, ಇನ್ನೊಂದು ಎಂಟಾರ್ಕ್. ತೋರಿಸ್ತೀನಿ ಬನ್ನಿ ಇವಾಗ ಅವ್ರನ್ನ ಯಾರು ಅಂತ. ಇಲ್ಲಿದಾನಲ್ಲ ಒಂದು ಎಂಟಾರ್ಕ್ ಹೋಯ್ತು. ಇವಾಗ ಈ ಗೋಪುರದ್ದು ಮಾಲೀಕ ಇಲ್ಲಿದ್ದಾನೆ ನೋಡಿ, ಇವನೇ ಎಕ್ಸ್ಪಲ್ಸ್ ಸಾಗರ, ಸಂಚಾರಿ ಸಾಗರ. ಹೋಗೋಣ, ಆಫ್ ರೋಡಿಂಗ್ ಇರುತ್ತೆ. ಗಡಾದ ಗುಡ್ಡದ ಮೇಲೆ ಹೋಗೋಣ ಹೇಗಿರುತ್ತೆ ಅಂತ ಚೆಕ್. ಹಾಂ, ಸಂಚಾರಿ ಸಾಗರ್ ಅವರು ನಮಗೆ ಕೊಟ್ಟಿದ್ದಾರೆ ಮಾಡಿ ಅಂತ. ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ, ಅದಕ್ಕೆ ನಮ್ಮ ಮೇಲೆ ಕೊಟ್ಟಿದ್ದಾರೆ ವ್ಯೂಸ್ ಬರಲಿ ಅಂತ. ಹೊಟ್ಟೆ ಉರಿ, ಸ್ಟಮಕ್ ಬರ್ನಿಂಗ್. ನೋಡೋಣ ನಮ್ಮ ವ್ಯೂಸ್ ಹೆಂಗಿರುತ್ತೆ ಅಂತ. ಓಕೆ ಫ್ರೆಂಡ್ಸ್, ಇನ್ನೇನು ಗಜೇಂದ್ರಗಢ ಗುಡ್ಡ ಇದೆ ಕಾಣ್ತಾ ಇದೆಯಲ್ಲ, ಇದೇ ಗಜೇಂದ್ರಗಢ ಗುಡ್ಡ. ಈಗ ಈ ಬೈಕ್ ತೊಗೊಂಡು ಮೇಲೆ ಹತ್ತೀವಿ. ಓಕೆ, ನೋಡೋಣ ಹೇಗಿರುತ್ತೆ ರೂಟ್ ಅಂತ. ನಾವು 7 ವರ್ಷದಿಂದ ಹೋಗಿದ್ದು, ವಾಪಸ್ಸು ಇವಾಗ ಹೋಗ್ತಾ ಇದ್ದೀವಿ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಇವಾಗ ನಾವಿಲ್ಲಿದ್ದೀವಿ ಕಾಲ್ಕಲೇಶ್ವರ ಬೆಟ್ಟ. ಇದು ಕಾಣ್ತಿದೆಯಲ್ಲ ನಿಮಗೆ, ಇದೇ ಕಾಲ್ಕಲೇಶ್ವರ ಬೆಟ್ಟ. ಸೊ ಅಲ್ಲಿ ಒಂದ್ಸಲ ಭೇಟಿ ಕೊಟ್ಟು ಬರೋಣ. ಕಾಲ್ಕಲೇಶ್ವರ ಬೆಟ್ಟಕ್ಕೆ ಮೇಲೆ ಬರೋಣ, ಅಲ್ಲೂ ಒಂದಿಷ್ಟು ಮಹತ್ವವಿದೆ, ಅಲ್ಲಿ ಒಂದ್ಸಲ ಹೋಗಿ ಬರೋಣ. ಇವಾಗ ಫಸ್ಟು ಈ ಗುಡ್ಡ ಹತ್ತೋಣ, ಗಜೇಂದ್ರಗಢ ಬೆಟ್ಟ. ಅಲ್ಲಿ ಕಾಣಿಸ್ತಿದೆಯಲ್ಲ ಫ್ಯಾನು, ಇದೇ ಥರದ್ದು ಫ್ಯಾನ್ಗಳು ಇದೆ ಮೇಲ್ಗಡೆ. ಈ ಫ್ಯಾನಿಂದ ಏನು ಗುರು, ಒಂದು ರೆಕ್ಕೆನ ಮುರಿದೋಗಿದೆ ಪಂಕ. ಇಲ್ಲಿ ನಾವು ಬರ್ತಿದ್ವಿ ಯಾವಾಗ ಅಂತಂದರೆ, ನಮ್ಮದು 10th ಬ್ಯಾಚಲ್ಲಿ ನಾವೇನಿದ್ದೀವಿ ಫ್ರೆಂಡ್ಸು, 10th ಟೈಮಲ್ಲಿ ನಾವಿಲ್ಲಿ ಬರ್ತಿದ್ವಿ. ಸ್ಪ್ಲೆಂಡರ್ ಗಾಡಿ ತೊಗೊಂಡ್ಬರ್ತಿದ್ವಿ ಅವಾಗಲೇ. ಒಂದು ಗಾಡೀಲಿ 3-4 ಜನ. ಮೀಟರ್ ಬೇಕು, ಮೀಟರ್ ಸ್ಪ್ಲೆಂಡರಲ್ಲಿ. ಈ ಸ್ಪ್ಲೆಂಡರ್ ತೊಗೊಂಡು ಮೇಲೆ ಹತ್ತಿಸ್ತಿದ್ವಿ. ಅವಾಗಿರೋ ಮಜಾನೇ ಬೇರೆ, ಈಗಿನ ಥ್ರಿಲ್ ಅವಾಗ ಸ್ಪ್ಲೆಂಡರ್ ಗಾಡೀಲಿ ಹಚ್ಚೋದು. ಇವಾಗೆಲ್ಲ ಆಫ್ ರೋಡ್ ಬೈಕ್ ಇದೆ, ಬಟ್ ಇವಾಗಿನಕಿನ್ನ ಸ್ಪ್ಲೆಂಡರ್ ತೊಗೊಂಡು ಹಚ್ಚೋದಲ್ಲಿ ಇದ್ರಲ್ಲ, ಅದರಲ್ಲಿರೋ ಮಜಾನೇ ಬೇರೆ ಇತ್ತು. 3-4 ಜನ. ಮಸ್ತ್ ಫ್ಯಾಂಟಾಸ್ಟಿಕ್. ಇವಾಗ ನೋಡೋಣ, ಎಕ್ಸ್ಪಲ್ಸ್ ತೊಗೊಂಡು ನಮ್ಮ ಊರಲ್ಲಿ, ನಮ್ಮ ತಾಯ್ನಾಡಲ್ಲಿ ಗುಡ್ಡ ಹತ್ತೋಣ. ನೋಡೋಣ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸು. ಇಲ್ಲಿ ಮಿನಿಮಮ್ಮು ಒಂದು 8ರಿಂದ 10 ಸಿನಿಮಾಗಳಾಗಿದೆ, ಕನ್ನಡ, ತೆಲುಗು, ಹಿಂದಿ. ನೀವು ಫಸ್ಟು ಸಿನಿಮಾ ಬಂದುಬಿಟ್ಟು ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು ಶೂಟಿಂಗ್ ನಡೆದಿರೋದು ಇಲ್ಲಿ. ಯಾವುದಂದರೆ ವೀರ ಮದಕರಿ ಶೂಟಿಂಗು ಇಲ್ಲೇ ನಡೆದಿರೋದು. ನೀವು ಸಾಂಗ್ ಕೇಳಿರ್ತೀರಲ್ವಾ, ಜುಮ್ ಜುಮ್ ಮಾಯಾ ಜುಮ್ ಜುಮ್ ಮಾಯಾ ಅಂತ. ಇಲ್ಲೇ ಆಗಿರೋದು. ಓಕೆ, ಒಂದು ಸ್ಟಾಪ್ ಮಾಡೋಣ. ಹುಡುಗರು ಬಾಯ್ಸ್ ಬರಲಿ. ಬಾಯ್ಸ್ ಬಂದಮೇಲೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಹಿಂಗೆ ರೂಟ್ ಹೋಗುತ್ತೆ ಮೇಲೆ. ಅದೇನು ಫ್ಯಾನ್ ಕಾಣಿಸ್ತಿದೆ ನೋಡಿ, ಅಲ್ಲಿಗೆ ರೀಚ್ ಆಗ್ತೀವಿ. ನೋಡೋಣ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ. ರಬ್ಬಿಗೇರಿ ಮಾಮ ಎಂಟರ್ಕ್ ತೊಗೊಂಬರ್ತಿದ್ದಾರೆ. ಇವರು ಸಂಚಾರಿ ಸಾಗರ್ ಅವರು ಬರ್ತಿದ್ದಾರೆ. ಸ್ಟಾಪ್ ಹಾಕಿ ಮಚ್ಚ, ಸ್ಟಾಪ್ ಹಾಕ ಹೋಗೋಣ. ಆಫ್ಟರ್ 6 to 7 years ಗಜೇಂದ್ರಗಢ ಗುಡ್ಡದ ಮೇಲೆ ಏರ್ತಾ ಇದ್ದೀವಿ. ಆಫ್ ರೋಡ್ ನೋಡೋಣ ಹೆಂಗಿರುತ್ತೆ ಅಂತ. ಓ, ಧೂಳು ಎಬ್ಸೋದಂದ್ರೆ ಇದೇನಾ ಮಗ, ಧೂಳು ಎಬ್ಬಿಸೋ. ನಿಮಗೆ ಮುಂಚೆ ಹೇಳಿದಾಗೆ ವೀರ ಮದಕರಿ ಶೂಟಿಂಗ್ ಆಗಿತ್ತು. ಆಮೇಲೆ ದರ್ಶನ್ ಅವರು ಬೃಂದಾವನ ಫಿಲ್ಮು ಇಲ್ಲೇ ಶೂಟಿಂಗ್ ಆಗಿರೋದು. ಅದೇನು ಬೋರ್ಡ್ ನೋಡಿದ್ದೀರಲ್ಲ, ದೊಡ್ಡಿ ಅಂತ. ಸೊ ಬಸ್ಸಲ್ಲಿ ಒಂದು ಫೈಟಿಂಗ್ ಸೀನ್ ಇದೆ. ಕಾರು ಬಸ್ಸಲ್ಲೆಲ್ಲ ಕೆಳಗಡೆ ಬೀಳುತ್ತೆ ನೋಡಿ. ಆ ಮೂವಿ ಶೂಟಿಂಗ್ ಬಂದುಬಿಟ್ಟು ಇಲ್ಲೇ ಮೇಲ್ಗಡೆ ಆಗಿರೋದು. ಆಮೇಲೆ ಭರಾಟೆ, ಆಮೇಲೆ ಬೃಂದಾವನಂ ತೆಲುಗು NTR ಅವರು ಇಲ್ಲೇ ಬಂದಿದ್ದು ಮೇಲ್ಗಡೆ. ಸೊ ಇದಕ್ಕೆ 2 ರೂಟ್ ಇದೆ. ಒಂದು ಸ್ಟೇರ್ ಕೇಸ್ ಇದೆ,
ಗಜೇಂದ್ರಗಢದಲ್ಲಿ. ಅಲ್ಲಿಂದ ಸ್ಟೇರ್ ಕೇಸ್ ಹತ್ಕೊಂಡು ಮೇಲೆ ಹೋಗ್ಬೋದು. ಬಂದ್ಬಿಟ್ಟು 2 ರೂಟ್ ಇದಾವೆ. ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಂದ್ಬಿಟ್ಟು ಸ್ಟೆಪ್ಸ್. ನೀವು ಇಲ್ಲಿಂದ ಕೆಳಗಡೆಯಿಂದ ಸ್ಟೆಪ್ಸ್ ಹತ್ಕೊಂಡ್ ಬರ್ಬೋದು. ಇದು ಬಿಟ್ರೆ ನಾವು ಅಲ್ಲಿ ಬೈಕ್ ತೊಗೊಂಡ್ಬಂದಿದ್ದೀವಿ. ಗಾಡಿ ಗೀಟಿ ತೊಗೊಂಡು ಬರ್ತೀನಿ ಅಂತಂದರೆ ಇದೇ ರೂಟು. ಹಿಂಗೆ ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಪರವಾಗಿಲ್ಲ ಗುರು, ರೂಟ್ ಎಲ್ಲ ಚೆನ್ನಾಗಿದೆ. ನಾವು ಬಂದಾಗೆಲ್ಲ ಇದಕ್ಕಿಂತ ಖರಾಬು, ಪ್ಯೂರ್ ಆಫ್ ರೋಡ್ ಇತ್ತು. ಇವಾಗ ಪರವಾಗಿಲ್ಲ ರೋಡು. ಇದು ಒಂದು ಪ್ಲಸ್ ಪಾಯಿಂಟು. ಮೈನಿಂಗ್ ವೆಹಿಕಲ್ಸ್ ಎಲ್ಲ ಅಡ್ಡಾಡ್ತಿರ್ತವೆ. ಸೊ ಇಂಪ್ರೂವ್ ಆಗಿದೆ ರೂಟ್ ಇವಾಗ. ಸೊ ಇವಾಗ 8 ಅವರ್ ನಿಂದಾಕ್ಷಣ ಧೂಳು ಎಬ್ಬಿಸ್ತಾ ಇದ್ದಾರೆ ಭಾಳ. ವ್ಯೂ ಮಾತ್ರ ಕ್ರೇಜಿ ಗುರು. ಎಕ್ಸ್ಪಲ್ಸ್ ತೊಗೊಂಡಾದ್ಮೇಲೆ ಆಫ್ ರೋಡ್ ಮಾಡದೇ ಇದ್ದರೆ ನೀವು ವೇಸ್ಟು. ಎಕ್ಸ್ಪಲ್ಸ್ ತೊಗೊಂಡಿದ್ದು ಈ ಥರ ಎಕ್ಸ್ಪ್ಲೋರ್ ಮಾಡ್ತಾನೆ ಇರಬೇಕು. ಎಕ್ಸ್ಪಲ್ಸ್ ತೊಗೊಂಡ್ಮೇಲೆ ಇಲ್ಲ ಅಂದರೆ ವೇಸ್ಟು. ಅದೇನೋ ಮದುವೆ ಆದಮೇಲೆ ಅದು ಮಾಡಲಿಲ್ಲ ಅಂತಾರಲ್ಲ, ಆ ಥರ ಆಗಿಬಿಡುತ್ತೆ. ರೋಡಿಂಗು ನೋಡಿ, ಇಲ್ಲಿ ಧೂಳು ಎಬ್ಬಿಸ್ತಾ ಇದ್ದಾರೆ. 8 ಅವರ್ ಕ್ರೇಜಿ ಗುರು. ಬಾಬಾ ಫ್ರೋಡು. ಇಲ್ಲೆಲ್ಲೋ ಗುಡಿ ಇದೆ ಅಂತೆ. ಎಕ್ಸ್ಪಲ್ಸ್ 210 ಬೈಕ್ ತೊಗೊಂಡಿದ್ದಕ್ಕೂ ಸಾರ್ಥಕ ಆಯಿತು. ಈ ಬೈಕಲ್ಲಿ ನಥಿಂಗ್ ಈಸ್ ಇಂಪಾಸಿಬಲ್. ನೋ ರೋಡ್ ಮೀನ್ಸ್ ನೋ ಪ್ರಾಬ್ಲಮ್. A few moments later. ನಮ್ಮ ಹುಡುಗ ಇಲ್ಲಿ ಯಾವುದೋ ಗುಡಿ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದರೆ ಇನ್ನೊಂದು ಏನು ಗೊತ್ತಾ, ಒಂದು 2 years ಹಿಂದೆ ಇಲ್ಗಡೆ ಒಂದು ಚೀತಾ ಸ್ಪಾಟ್ ಆಗಿತ್ತು. ಹುಷಾರಾಗಿ ಹೋಗೋಣ. ಏನು ಗುರು ಅಡ್ವೆಂಚರು, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾವ್ರೋ ಗೊತ್ತಾಗ್ತಾ ಇಲ್ಲ. ಚಿರತೆ ಆಗಿರುತ್ತೆ ಬಂದರೆ ಮುಗೀತು ಕತೆ. ಚಿರತೆಗೆ ಮಾತ್ರ ಬಾಡೂಟ ನಾವು ಸಿಗೆ ಬಿದ್ದರೆ. ಸಿಂಹಗಳು ಇಲ್ಲೇ ಇದೆ ಒಂದು, ಇನ್ನೊಂದಿದೆ ಹೆಬ್ಬುಲಿ ಹಿಂದೆ. ಹೆಬ್ಬುಲಿನ ತೋರಿಸ್ತೀನಿ. ರಾಜ ಹುಲಿ ಎಲ್ಲಿ ಹೋಯ್ತು? ರಾಜ ಹುಲಿ ಮಾರ್ಗ ತೋರಿಸ್ತಾ ಇದೆ ನಮಗೆ, ಇಲ್ಲಿ ಹೋಗೋಣ ಅಂತ. ಎಲ್ಲ ಹುಲಿಗಳು ಇಲ್ಲೇ ಇದೆ. ಸೊ ಚೀತಾ ಬಂದರೂ ಏನು ಭಯ ಪಡೋದೇನು ಬೇಕಾಗಿಲ್ಲ. ಅಬ್ಬಬ್ಬಬ್ಬ ಪ್ಯೂರ್ ಅಡ್ವೆಂಚರ್. ಯಾವ ಬೆಕ್ಕು ಯಾವ ಚೀತಾ ಇಲ್ಲಿದೆ ನೋಡಿ. ಹೆಬ್ಬುಲಿ, ರಿಯಲ್ ಹೆಬ್ಬುಲಿ. ಬಂದ್ವಿ ಅಂತೂ ಇಂತೂ ಅಡ್ವೆಂಚರ್ ಒಳಗಡೆ. ಚಿಕ್ಕದಾಗಿ ಒಂದು ಗುಡಿ ಇದೆ, ನಂದಿದು. ಸೊ ನೋಡಿ ಕಾಣ್ತಿದೆ ಅಲ್ಲ, ಇದೆ ಗುಡಿ. ಶಿವನ ಗುಡಿ. ಶಿವಪ್ಪ ಇದ್ದಾನೆ. ಜೈ ಶಿವಪ್ಪ. ನೋಡಿ ಇಲ್ಲಿ ಬೇರ್ಗೀರು ಕ್ರೇಜಿ ಗುರು. ಹಾಂ ಬಂದ್ರು ಸಂಚಾರಿ ಸಾಗರ್ ಅವರು. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಗೊತ್ತಿರಲಿಲ್ಲ ನಮಗೆ, ಬರಲಿಲ್ಲ ಒಂದ್ಸಲೂ. ನಮ್ಮ ರಾಜಹುಲಿ ಹೇಳ್ತು ಇಲ್ಲೊಂದು ಗುಡಿ ಇದೆ ಅಂತ ಕರ್ಕೊಂಡು ಬಂತು ರಾಜಹುಲಿ. ಬಟ್ ರಾಜಹುಲಿಗೆ ಬೆಕ್ಕು ನೋಡಿದ್ಮೇಲೆ ತುಂಬ ಭಯ ಆಗೋಗಿದೆ. ನಮ್ಮೂರು ಮುಂದೆ ಕಳಿಸ್ತಾವನೆ, ಹೋಗು ಹೋಗು ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇವನೇನು ಗುರು ನಮಾಜ್ ಮಾಡ್ತಾವನೆ ಕಚ್ಚಪ್ ತೆಗ್ದು. ಇಲ್ಲೇ ನೋಡ್ತಿದ್ದೀರಾ, ಇದು ವ್ಯೂ. ನಿಮ್ಮ ಅನುಭವ? ನೋ ಕಮೆಂಟ್ಸ್. ನೋ ಕಾಮೆಂಟ್ಸ್. ಸರಿ ಗಾಯ್ಸ್, ಮೇಲೆ ಹೋಗೋಣ. ಸೊ ಇವಾಗ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಇಲ್ಲಿಂದ ನಡ್ಕೊಂಡು ಹೋಗಿ ಬೈಕ್ ತೊಗೊಂಡು ಮೇಲೆ ಹೋಗೋಣ. ಯಾಕಂದರೆ ಟೈಮು 5 ಗಂಟೆ ಆಗೋಕ್ಕೆ ಬರ್ತಾ ಬಂತು. 1 hour later. ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಆಫ್ ರೋಡು ಆಯಿತು. ತುಂಬ ಹಿಸ್ಟಾರಿಕಲ್ ಇದೆ ಇದು ಗಜೇಂದ್ರಗಢ ಬೆಟ್ಟ. ನೋಡಿ 8 ಅವರ್ಗೆ ಹೆಂಗೆ ಹೋಗ್ತಾ ಇದೆ. 8 ಅವರ್ಗೆ ಹೋದ್ಮೇಲೆ ನಮ್ಮ ಬೈಕಿಂದೇನು ಚೆನ್ನಾಗಿದೆ ಗುರು. 8 ಅವರ್ಕು ನೋಡೋಕ್ಕೆ ಲುಕ್ಕು ಕ್ರೇಜಿ ಆಗಿದೆ, ಪರವಾಗಿಲ್ಲ ಮೈಲೇಜು. ನಾವು ಇಲ್ಲಿ ಬೃಂದಾವನ ಶೂಟಿಂಗು ದರ್ಶನ್ ಅವ್ರು ಬಂದಾಗ ಒಂದು ಸಲ ಇಲ್ಲಿ ಬಂದಿದ್ವಿ. ಭರಾಟೆ ಶೂಟಿಂಗು ಇಲ್ಲೇ ಆಗಿರೋದೆಲ್ಲ. ಈ ಫ್ಯಾನ್ಸ್ ಏರ್ ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಇದರಿಂದ ಕರೆಂಟ್ ಉತ್ಪಾದನೆ ಆಗುತ್ತೆ, ವಿಂಡ್ ಪವರ್. ನೋಡಿ ಇದೇನು ಸಾಯಿಲ್ ಕಾಣ್ತಾ ಇದೆಯಲ್ಲ, ಫುಲ್ಲು ರೆಡ್ ಸಾಯಿಲ್. ನಮಗೆ ಮುಂದ್ಗಡೆ ಹೋಗಿ ನಿಮಗೆ ಗಜೇಂದ್ರಗಢ ತೋರಿಸ್ತೀನಿ ಊರು. ವ್ಯೂ ಪಾಯಿಂಟ್ ಹೇಗಿದೆ ಅಂತ ಚೆಕ್ ಮಾಡೋಣ. ಇದು ನಮ್ಮದು 2ನೇ ಗುಡ್ಡ. ಎಕ್ಸ್ಪಲ್ಸ್ ತೊಗೊಂಡು ಮೇಲೆ ಹಚ್ತಾ ಇರೋದು. ಒಂದು ಬೆಂಗಳೂರಲ್ಲಿ ಹಚ್ಚಿದ್ದೆ, ಯಲಹಂಕ ನಿಯರು. ಸೊ ಅದು ಬಿಟ್ಟರೆ ಇವಾಗ ನಮ್ಮೂರಲ್ಲೇ. ನೋಡಿ ಗುರು, ಇನ್ನೊಂದು ಕ್ರೇಜಿ ವಿಷಯ ಏನಂದರೆ, ಇಲ್ಲಿ ಗುಡ್ಡದ ಮೇಲೂ ಕೂಡ ಬೆಳೆ ತೆಗಿತಾರೆ. ಅದೊಂದು ಕ್ರೇಜಿ. ಇಲ್ಲಿ ನೋಡಿ ಮೆಕ್ಕೆಜೋಳ. ಸಂಚಾರಿ ಸಾಗರ ಹೋಗ್ತಾ ಇದ್ದಾನೆ.
ಈ ಏಜಲ್ಲಿ ಮಾಡಬೇಕು ಗುರು ಈ ಥರ ತಿರುಗಾಡೋದು. ಇವಾಗ ಒಂದು 20s ಮುಗೀತಾ ಅಂದರೆ ಒಂದು ಮದುವೆ ಆದಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಬಂದಮೇಲೆ ಈ ಥರ ಎಲ್ಲ ತಿರುಗಾಡೋಕ್ಕಾಗಲ್ಲ. ಇದ್ದಾಗಲೇ ಮಜಾ ಮಾಡಿಬಿಡ್ಬೇಕು. ರೂಟ್ ಕನ್ಫ್ಯೂಷನ್, ಮೇ ಬಿ ಇಟ್ ವುಡ್ ಬಿ ದಿಸ್ ರೂಟ್. ಓಕೆ, ವಿಲ್ ಎಕ್ಸ್ಪ್ಲೋರ್. ಇಲ್ಲಿ ಬಂದಿದ್ದು 10th ಇದ್ದಾಗ. ಇಲ್ಲಿ ಬಂದು ನಮಗೆ ಫೋಟೋ ಶೂಟ್ ಒಂದು ಹುಚ್ಚು ಅವಾಗ. ಸೊ ಇಲ್ಲಿ ಬಂದುಬಿಟ್ಟು ನಾವು ಮಳೆ ಇದ್ದರೂ ಕೇಳಿಲ್ಲ, ಬಂದು ವೀಡಿಯೋ ಮಾಡ್ಕೊಳ್ಳೋದೇನು, ಫೋಟೋ ಹೊಡ್ಕೊಳ್ಳೋದೇನು. ಸವಿ ಸವಿ ನೆನಪು, ಸಾವಿರ ನೆನಪು ಇದೆ ಮಚ್ಚ. ಇಲ್ಲೇ ಇವನು ಸಂಚಾರಿ ಸಾಗರು ಕೀ ಹೊಡೆದಿದ್ದು. ಇವಾಗ ಮುಂಚೆ ಏನಿತ್ತಂತಂದರೆ ರೂಟ್ ಚೆನ್ನಾಗಿರಬೇಕು ಅಂದರೆ ಬೈಕ್ ಹೊಡ್ಯಕ್ಕೆ ಮಜಾ ಅನ್ನೋರು. ಇವಾಗ ನೋಡಿ ಇಂಥ ರೂಟ್ ಹುಡುಕೊಂಡು ಹೋಗಿ ಹೊಡಿತೀವಿ ಆಫ್ ರೋಡ್ ಬೇಕು ಅಂತ. ಮ್ಯಾನುಫ್ಯಾಕ್ಚರಿಂಗ್ ಬೇಕಿದವ್ರು ಏನು ಮಾಡೋರೆ, ಆಫ್ ರೋಡಿಗೆ ಬಿಟ್ಬಿಟ್ಟವ್ರೆ ಬೈಕು. ಅಂತೂ ಎಂತೋ ಬಂದ್ವಿ, ನಿಯರ್ ಇದ್ದೀವಿ. ಏನು ಗುರು, ಯಾವ ರೂಟಿಗೆ ಬಂದ್ವಿ ಒಂದು ಗೊತ್ತಾಯ್ತಾ ಎಲ್ಲ. ಈ ಗಾಡಿ ಮಾತ್ರ ಸಖತ್ತಾಗಿ ಸ್ಕಿಡ್ ಆಗ್ತಾಯಿದೆ. ಮಳೆಗಾಲದಲ್ಲಿ ಬಂದುಬಿಟ್ರೆ ಫುಲ್ ಮಡ್ ರೂಟು, ವೆದರ್ ಕೂಡ ಸೈಕಾಗಿರುತ್ತೆ. ಫೈನಲಿ ಗಾಯ್ಸ್, ವಿ ಅರೈವ್ಡ್. ಸೊ ಬಂತು ಬೈಕು ಇಲ್ಲಿವರೆಗೂ. ಇದೇ ಕೋಟೆ. ಇಲ್ಲಿಂದ ನಾವು ನಿಂತು ನೋಡಿದರೆ ಇಡೀ ಗಜೇಂದ್ರಗಢ ವ್ಯೂ ಕಾಣುತ್ತೆ. ನೋಡೋಣ ಬನ್ನಿ. ವಾವ್, ಸೂಪರ್. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.